ಶುಭೋದಯ. ನನ್ನ ಹೆಸರು ಸವಿತಾ ಸ್ವಾಮಿ, ಲೆಕ್ಚರರ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ ತುಮಕೂರು. ನೀವೆಲ್ಲರೂ ಈ ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಅಂದ್ರೆ ವಾಟರ್ ಸಪ್ಲೈ ಇಂಜಿನಿಯರಿಂಗಿನ ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಟ್ರೀಟ್ಮೆಂಟ್ ಆಫ್ ವಾಟರ್ ನ ಓದಿರ್ತೀರಿ. ಈಗ ಅದರ ಮುಂದುವರೆದ ಭಾಗ ಫಿಲ್ಟ್ರೇಷನ್ ನ ನಾವಿಲ್ಲಿ ಓದ್ತೀವಿ. ಸೊ ನಾನು ಈ ವಿಡಿಯೋನ ಬೈಲಿಂಗ್ವಲ್ ಆಗಿಡ್ಬೇಕು, ಅಂದ್ರೆ ಇಂಗ್ಲಿಷ್ ಅಲ್ಲೂ ಹೇಳ್ಬೇಕು, ಕನ್ನಡದಲ್ಲೂ ಹೇಳ್ಬೇಕು ಅಂತ ಹೇಳಿರೋದ್ರಿಂದ ನಾನು ಸ್ವಲ್ಪ ಮಿಕ್ಸೆಡ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ಮೈ ಸ್ಟೂಡೆಂಟ್ಸ್ ಕ್ಯಾನ್ ಫಾಲೋ ದ ಬೈಲಿಂಗ್ವಲ್. ಈಗ ಈ ಫ್ಲೋ ಚಾರ್ಟ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ, ಪ್ರೀವಿಯಸ್ ಸೆಷನ್ಸ್ ನೀವು ಏನು ಸ್ಕ್ರೀನಿಂಗು, ಸೆಡಿಮೆಂಟೇಷನ್, ಏರೇಷನ್ ನ ಓದಿದ್ದೀರಾ ಅದನ್ನ ಒಳಗೊಂಡು ಒಂದು ಫ್ಲೋ ಚಾರ್ಟ್ ಕಾಣಿಸ್ತಾ ಇದೆ ನಿಮ್ಗೆ. ನಾವು ಹೇಗೆ ನೋಡಿ, ಈ ಪಾಯಿಂಟರ್ ಕಾಣಿಸಿದಾಗ ನೀವು ಅದನ್ನ ಫಾಲೋ ಮಾಡ್ತಾ ಹೋಗಿ. ಮೌಸ್ ಪಾಯಿಂಟರ್ ರಿವರ್ ಮತ್ತೆ ಲೇಕ್ ಅಥವಾ ರಿಸರ್ವಾಯರ್ ಇಂದ ನಾವು ನೀರ್ನ ಏನ್ ತಗೊಳ್ತೀವಿ, ಫಸ್ಟ್ ಅದನ್ನ ಸ್ಕ್ರೀನಿಂಗ್ ಮಾಡ್ಕೊಳ್ತೀವಿ. ಅದಾದ ನಂತರ ಪ್ರೀಕ್ಲೋರಿನೇಷನ್ ಮಾಡ್ಕೊಳ್ತೀವಿ. ಮತ್ತೆ ಅಡಿಷನಲ್ ಟ್ರೀಟ್ಮೆಂಟ್ಸ್ ಲೈಕ್ ಏರೇಷನ್ ಆಗಿರ್ಬೋದು, pH ಅಡ್ಜಸ್ಟ್ಮೆಂಟು, ಫ್ಲಾಕ್ಯುಲೇಷನ್, ಫ್ಲೋರಿಡೇಷನ್, ಈ ತರ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ತೀವಿ. ಆ ನಂತರ ಆ ವಾಟರ್ನ ಎಷ್ಟು ಪ್ಯೂರಿಫೈ ಆಗಿದೆ ಅಷ್ಟು ಆ ತರದ ನೀರನ್ನ ಸೆಟ್ಲಿಂಗ್ ಟ್ಯಾಂಕ್ಸ್ಗೆ ಕಳಿಸ್ಕೊಳ್ತೀವಿ. ಸೆಟ್ಲಿಂಗ್ ಟ್ಯಾಂಕ್ಸ್, ಸಿ ಹಿಯರ್ ಯು ಕ್ಯಾನ್ ಸಿ ದ ಪಾಯಿಂಟರ್. ಸೆಟ್ಲಿಂಗ್ ಟ್ಯಾಂಕ್ಸ್ಗೆ ಕಳಿಸ್ಕೊಂಡ ಆದ್ಮೇಲೆ ವಿ ವಿಲ್ ಗೆಟ್ ದ ಪ್ಲೇನ್ ಸೆಡಿಮೆಂಟೇಷನ್ ವಾಟರ್ ಇಂಟು ದ ಸ್ಯಾಂಡ್ ಫಿಲ್ಟ್ರೇಷನ್. ಇಷ್ಟೆಲ್ಲ ಫಿಲ್ಟ್ರೇಷನ್ ಮಾಡಿದ ನಂತರ ಏನಕ್ಕೆ ನಮಗೆ ಸ್ಯಾಂಡ್ ಫಿಲ್ಟ್ರೇಷನ್ ಬೇಕಾಗತ್ತೆ? ಸೊ ಸ್ಯಾಂಡ್ ಫಿಲ್ಟ್ರೇಷನ್ ಏಮ್ ಏನಪ್ಪಾ ಅಂತಂದ್ರೆ, ಏನೇನ್ ಬ್ಯಾಕ್ಟೀರಿಯಾ ಇದೆ ರಿವರ್, ಲೇಕ್, ರಿಸರ್ವಾಯರ್ ಈ ತರ ಎಲ್ಲ ಕ್ಯಾರಿ ಹಾಕೊಂಡ್ ಬಂದಿರತ್ತೆ, ಯಾವ್ದ್ರಲ್ಲೂ ಬ್ಯಾಕ್ಟೀರಿಯಾಸ್ ನ ರಿಮೂವ್ ಮಾಡಿರಲ್ಲ. ವಿ ಆರ್ ಗೋಯಿಂಗ್ ಟು ರಿಮೂವ್ ದ ಬ್ಯಾಕ್ಟೀರಿಯಾಸ್ ಪ್ರೆಸೆಂಟೆಡ್ ಇನ್ ದಿಸ್ ಸ್ಯಾಂಡ್ ಫಿಲ್ಟ್ರೇಷನ್. ಸೊ ಸ್ಯಾಂಡ್ ಫಿಲ್ಟ್ರೇಷನ್ ಅಲ್ಲಿ ನಮ್ಗೇನು ಬ್ಯಾಕ್ಟೀರಿಯಾಸ್ ನ ರಿಮೂವ್ ಮಾಡುತ್ತೆ. ದೆನ್ ವಿ ವಿಲ್ ಟೇಕ್ ಇಟ್ ಇನ್ ಟು ದ ಪೋಸ್ಟ್ ಕ್ಲೋರಿನೇಷನ್, ದೆನ್ ಫೈನಲಿ ಟು ದ ಮುನ್ಸಿಪಲ್ ವಾಟರ್ ಮೇನ್ಸ್. ಸೊ ನಾವು ಈ ಚಾಪ್ಟರ್ ಅಲ್ಲಿ ನಾವೇನ್ ಓದ್ತಾ ಇದೀವಿ, ಫಿಲ್ಟ್ರೇಷನ್ ಬಗ್ಗೆ ಓದ್ತೀವಿ. ಸೊ ಈ ಸ್ಲೈಡ್ ಅಲ್ಲಿ ನೋಡಿ ನಿಮ್ಗೇನ್ ಕಾಣುತ್ತೆ, ಫಿಲ್ಟ್ರೇಷನ್ ಡೆಫಿನೇಷನ್ ಕಾಣ್ತಾ ಇದೆ. ನಾವು ಡೆಫಿನೇಷನ್ ಬಗ್ಗೆ ಓದಿ ತಿಳ್ಕೊಳ್ಳೋಣ. ದ ಪ್ರಾಸೆಸ್ ಆಫ್ ಪಾಸಿಂಗ್ ದ ವಾಟರ್ ಥ್ರೂ ದ ಬೆಡ್ಸ್ ಆಫ್ ಸ್ಯಾಂಡ್ ಆರ್ ಅದರ್ ಗ್ರಾನ್ಯುಲರ್ ಮೆಟೀರಿಯಲ್ಸ್ ಇಸ್ ನೋನ್ ಆಸ್ ಫಿಲ್ಟ್ರೇಷನ್. ನೀರ್ನ ಐದರ್ ಸ್ಯಾಂಡ್ ಮೂಲಕ ಅಥವಾ ಬೇರೆ ಗ್ರಾನ್ಯುಲರ್ ಮೆಟೀರಿಯಲ್ ಮೂಲಕ ಪಾಸ್ ಮಾಡೋದನ್ನ ನಾವು ಫಿಲ್ಟ್ರೇಷನ್ ಅಂತ ಕರಿತೀವಿ. ಹಾಗೆ ಪಾಸ್ ಮಾಡೋದ್ರಿಂದ ನಮ್ಗೆ ಯಾವ ನೀರನ್ನ ಪಾಸ್ ಮಾಡಿರ್ತೀವಿ ಅದರ ಪ್ಯೂರಿಫೈಡ್ ಫಾರ್ಮ್ ಅಲ್ಲಿ ನಮಗ್ ಸಿಗತ್ತೆ. ಸೊ ದೆನ್ ಏನಕ್ಕೆ ಫಿಲ್ಟ್ರೇಷನ್ ಮಾಡಬೇಕು? ಫಾರ್ ರಿಮೂವಿಂಗ್ ದ ಬ್ಯಾಕ್ಟೀರಿಯಾ, ರಿಮೂವಿಂಗ್ ದ ಕಲರ್, taste, odor and producing clear sparkling water. Filters are used and 95 to 98% suspended impurities are removed. ನೋಡಿ 95 to 98% suspended impurities ನ ಅದು ರಿಮೂವ್ ಮಾಡುತ್ತೆ. ಯಾವುದು? ದ process of filtration. So next coming to the theory of filtration. ಏನು ಥಿಯರಿ ಆಫ್ ಫಿಲ್ಟ್ರೇಷನ್ ನೋಡೋಣ, ಯಾವ್ಯಾವ ತರ ಫಿಲ್ಟರ್ ಆಗುತ್ತೆ ಅಂತ. ಒಂದು ಮೆಕ್ಯಾನಿಕಲ್ ಸ್ಟ್ರೈನಿಂಗ್ ಅಂತ. ಮೆಕ್ಯಾನಿಕಲ್ ಸ್ಟ್ರೈನಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು ನೀರ್ನ ಪಾಸ್ ಮಾಡ್ತೀವಿ ಇನ್ ಅ ಮೆಕ್ಯಾನಿಕಲ್ ಮ್ಯಾನರ್ ಅಂಡ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಎಲ್ಲ ಸ್ಯಾಂಡ್ ಪೋರ್ಸ್ ಒಳಗಡೆ, ಸ್ಯಾಂಡ್ ಪೋರ್ಸ್ ಹಿಡಿದಿಟ್ಕೊಳ್ಳುತ್ತೆ. ದ ಗ್ರಾನ್ಯುಲರ್ ವೈ ದ ಸ್ಯಾಂಡ್ ಇಸ್ ಯೂಸ್ಡ್ ಆಸ್ ದ ಮೀಡಿಯಾ. ಸ್ಯಾಂಡ್ನೇ ಯಾಕೆ ಯೂಸ್ ಮಾಡ್ತೀವಿ? ಏನಪ್ಪಾ ಅಂತಂದ್ರೆ, ಸ್ಯಾಂಡ್ ಗ್ರೈನ್ ಒಂದಕ್ಕೆ ಅಂಟ್ಕೊಳ್ಳೋದಿಲ್ಲ, ಆ ಕೊಹೆಸಿವ್ ಪ್ರಾಪರ್ಟಿ ಇರೋದಿಲ್ಲ. ಲೈಕ್ ಕ್ಲೇ ಏನಾದ್ರೂ ಇಟ್ಟಿದೀವಿ ಮೀಡಿಯಾದಲ್ಲಿ ಅಂತ ಅಂದ್ರೆ ಒಂದಕ್ಕೊಂದು ಅದೇ ಅಂಟ್ಕೊಂಡ್ಬಿಟ್ಟಿರುತ್ತೆ. ವೇರ್ ವಿಲ್ ದ ಮೆಕ್ಯಾನಿಕಲ್ ಸ್ಟ್ರೈನಿಂಗ್ ಹ್ಯಾಪನ್? ನಾಟ್ ಪಾಸಿಬಲ್. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಸ್ಯಾಂಡ್ ಆಸ್ ದ ಫಿಲ್ಟರ್ ಮೀಡಿಯಾ. ಸ್ಯಾಂಡ್ ಒಂದಕ್ಕೊಂದು ಗ್ರೈನ್ಸ್ ಮಧ್ಯ ವಾಯ್ಡ್ಸ್ ಏನಿರುತ್ತೆ ಅದರಲ್ಲಿ ಇಂಪ್ಯೂರಿಟೀಸ್ ಸೇರ್ಕೊಂಡು ನಮ್ಗೆ ಪ್ಯೂರಿಫೈಡ್ ವಾಟರ್ ಸಿಗತ್ತೆ. ನೆಕ್ಸ್ಟ್ ಥಿಯರಿ ಇಸ್ ಸೆಡಿಮೆಂಟೇಷನ್. ಈ ಸೆಡಿಮೆಂಟೇಷನ್ ಡೀಟೇಲ್ಸ್ ನ ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಓದಿರ್ತೀರಾ. ಪ್ಲೇನ್ ಸೆಡಿಮೆಂಟೇಷನ್ ಅಂತ ಒಂದು, ಸೆಕೆಂಡರಿ ಸೆಡಿಮೆಂಟೇಷನ್ ಅಂತ ಒಂದು. ನೋಡಿ ಈಗ ಹೇಗೆ ಫಿಲ್ಟ್ರೇಷನ್ ನಲ್ಲಿ ಸೆಡಿಮೆಂಟ್ಸ್ ಆಗತ್ತೆ, ಸೆಡಿಮೆಂಟೇಷನ್ ಆಗತ್ತೆ ಅನ್ನೋದು.
absorption of colloidal and dissolved inorganic matter on the surface of sand grains as a thin film. ನಾನು ಇದು ನೆಕ್ಸ್ಟ್ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತೀನಿ. ಇದು ಸ್ಯಾಂಡ್ ಡೆಪ್ತ್ ಎಷ್ಟಿರುತ್ತೆ, ವಾಟರ್ನ ನಾವು ಪಾಸ್ ಮಾಡಿದಾಗ ಇಂಪ್ಯೂರಿಟೀಸ್ ಏನಿರುತ್ತೆ, ಇನಾರ್ಗ್ಯಾನಿಕ್ ಮ್ಯಾಟರ್ ಆ ಸರ್ಫೇಸ್ ಆಫ್ ಸ್ಯಾಂಡ್ ಗ್ರೈನ್ಸ್ ಅಲ್ಲಿ ಥಿನ್ ಫಿಲ್ಮ್ ಆಗಿ ಕೂತ್ಕೊಳ್ಳುತ್ತೆ. So that is sedimentation. Then coming to electrolytic action. Electrolytic charges on the surface of the sand particles. ಎಲ್ಲದರಲ್ಲೂ ಚಾರ್ಜಸ್ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರೋ ಅಂತ ವಿಷಯ. ಅದರಲ್ಲಿ ಸ್ಯಾಂಡ್ ಪಾರ್ಟಿಕಲ್ಸ್ ಅಲ್ಲಿ ಇರೋಂತ ಚಾರ್ಜಸ್ ಇಂಪ್ಯೂರಿಟೀಸ್ ಅಲ್ಲಿ ಇರೋಂತ ಚಾರ್ಜಸ್ಗೆ ಆಪೋಸಿಟ್ ಆಗಿರೋದ್ರಿಂದ ದೇ ವಿಲ್ ಈಸಿಲಿ ಬೈಂಡ್ ಟು the sand particles. Then the last one, biological action. Biological action ಅನ್ನೋದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಏನಾದ್ರೂ ಜೈವಿಕ ಕಣಗಳಿರ್ಬೇಕು, ಅಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ biological action due to the development of film of microorganisms on the top of the filter media which absorb organic impurities. So thin film ಆಗಿ ಕ್ರಿಯೇಟ್ ಆಗುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫಿಲ್ಟರ್ ಮೀಡಿಯಾದ ಟಾಪ್ ಅಲ್ಲಿ ಸ್ಯಾಂಡ್ ಲೇಯರ್ ಏನ್ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಒಂದು ಥಿನ್ ಫಿಲ್ಮ್ ಆಗಿ ಕ್ರಿಯೇಟ್ ಆಗಿರುತ್ತೆ. ದಿಸ್ ಇಸ್ ನೋನ್ ಆಸ್ ದ ಬಯೋಲಾಜಿಕಲ್ ಆಕ್ಷನ್. ನೆಕ್ಸ್ಟ್ ಕಮಿಂಗ್ ಟು ದ ಟೈಪ್ಸ್ ಆಫ್ ಫಿಲ್ಟರ್ಸ್. ಸೊ ಇವಾಗ ನಾವೇನು ಸ್ಯಾಂಡ್ ಫಿಲ್ಟ್ರೇಷನ್ ಅಂತ ಹೇಳ್ತಾ ಇದೀವಿ. ಅದರಲ್ಲಿ ಎಷ್ಟು ತರ ಇದೆ? ಫಿಲ್ಟರ್ಸ್ ಅಲ್ಲಿ 2 ತರ ಇದೆ. ಒಂದು ಗ್ರಾವಿಟಿ ಫಿಲ್ಟರ್ಸ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಪಾಯಿಂಟರ್ ನ ಪಾಯಿಂಟ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಇನ್ ಬೋಲ್ಡ್. ಗ್ರಾವಿಟಿ ಫಿಲ್ಟರ್ಸ್ ಅಂತ ಇದೆ. ನೆಕ್ಸ್ಟ್ ಒನ್ ಇಸ್ ಪ್ರೆಷರ್ ಫಿಲ್ಟರ್. ಸೊ ಗ್ರಾವಿಟಿ ಫಿಲ್ಟರ್ಸ್ ಅಲ್ಲಿ ಅಗೇನ್ ಇಟ್ ಇಸ್ ಕ್ಲಾಸಿಫೈಡ್ ಇಂಟು ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂಡ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್. ಓಕೆ, ಸೊ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂದ್ರೆ ಏನು, ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅಂದ್ರೆ ಏನು ಅಂತಾನೆ ಈ ಚಾಪ್ಟರ್ ಇರೋದ್ರಿಂದ I'll just brief what is gravity filter and what is a pressure filter. Gravity filter ಅಂದ್ರೆ ಏನಪ್ಪಾ ಅಂದ್ರೆ, see the name itself is suggesting. Gravity filter, out of gravity we are going to get the purified water. ಅಂದ್ರೆ ಸಮ್ ಹೆಡ್ ಇರುತ್ತೆ, ಅದ್ರ ಮೂಲಕ ನಾವು ವಾಟರ್ ನ ಪಾಸ್ ಮಾಡ್ಕೊಳ್ತಾ ಇರ್ತೀವಿ. ದೆನ್ the water will be purified with the gravity itself. Okay, then what is pressure filter? Here some external force is applied, external pressure is applied to get the purified water. That is the difference between gravity filter and pressure filter. In case of gravity filter, we need not apply any sort of external pressure. Okay, it is the natural process. Just we are providing the media for the gravity filter, that is sand and gravel. Of course, by experiments ಏನಾಗಿದೆ, ಎಷ್ಟೊಂದ್ ತರ ನೋಡಿ ಸ್ಯಾಂಡ್ ಮತ್ತೆ ಗ್ರಾವೆಲ್ ಒಳ್ಳೆ ಫಿಲ್ಟರ್ ಮೀಡಿಯಾ ಅಂತ ಪ್ರೂವ್ ಆಗಿರೋದ್ರಿಂದ we are going to use the sand and gravel as the filter media. Next, coming to the slow sand filter. So slow sand filter anta yak karitivi athwa rapid sand filter anta yak karitivi, it will be explained in this particular chapter further. Okay, so here it is given. Here we can see that in the slide it shows some points about the slow sand filter. Slow sand filters are the best suited for filtration of water for small towns. The sand used for filtration is specified by the effective size and uniformity coefficient. ಹಾಗಂದ್ರೆ ಏನಪ್ಪಾ ಅಂತಂದ್ರೆ ಎಫೆಕ್ಟಿವ್ ಸೈಜ್ ಅಂದ್ರೆ ಎಷ್ಟು ಡೆಪ್ತ್ ಇರುತ್ತೆ. ನೆಕ್ಸ್ಟ್ ಆ ಡಯಾಗ್ರಾಮ್ ಅಲ್ಲಿ ಬಂದಾಗ ನಾನು ತೋರಿಸ್ತೀನಿ ನಿಮ್ಗೆ, ಆ ಸ್ಕೆಚ್ ಅಲ್ಲಿ ತೋರಿಸ್ತೀನಿ.
Depth of that sand filter media itself is 75 centimeter to 90 centimeter. ಅಷ್ಟು ಡೆಪ್ತ್ಗೆ ಒಂದೇ ಸೈಜ್ ಸ್ಯಾಂಡ್ ಹಾಕ್ಬಿಡೋದಾ? No, not possible, because the gradation, that plays a main role in purification of water. So this term uniformity coefficient ಅಂತ ಏನ್ ಹೇಳ್ತೀವಿ, ಅದ್ ಬರೋದೇ ಆ ಸಮಯದಲ್ಲಿ. We are going to select the grain size for the filter media. ನೋಡಿ, ಎಫೆಕ್ಟಿವ್ ಸೈಜ್ ಏನು ಅಂತ ಇಲ್ಲಿ ಹೇಳ್ತಾರೆ. ದ ಎಫೆಕ್ಟಿವ್ ಸೈಜ್ D10, which is the sieve in millimeters that permits 10% sand by weight to pass. 10% sand by weight ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವು 100 ಗ್ರಾಮ್ ಸ್ಯಾಂಡ್ ನ ಹಾಕಿದ್ರೆ 10 ಗ್ರಾಮ್ ಅಷ್ಟು ಕೆಳಗಡೆ ಇಳಿಬೇಕು. ಅದನ್ನ ಎಫೆಕ್ಟಿವ್ ಸೈಜ್ D10 sieve ಅಂತ ಹೇಳ್ತೀವಿ. ನಾವು the uniformity coefficient is calculated by the ratio of D60 and D10. D60 by D10 ಅಂತ ಆಗುತ್ತೆ ರೇಷಿಯೋ ಅಂದ್ರೆ. Now, this is the filter media what I wanted to show you in the slow sand filter. See, this is given. This is clearly given here. This is the raw water inlet. ರಾ ವಾಟರ್ ಇನ್ಲೆಟ್ ಅಂತಂದ್ರೆ ನಾವ್ ಏನು ಪ್ಯೂರಿಫೈ ಆಗ್ಬೇಕು ಅಂತ ಇರುತ್ತೆ ಆ ವಾಟರ್ ನ ನಾವು ಇನ್ಲೆಟ್ ಮಾಡ್ತೀವಿ. ದೆನ್ ಸಮ್ ಪೋರಸ್ ಕ್ಲೋತ್ಸ್ ಆರ್ ಗಿವನ್ ವಿಚ್ ಇಸ್ ನಾಟ್ ಮ್ಯಾಂಡೇಟರಿ ಅಟ್ ಆಲ್. ಇದು ಏನು ಮ್ಯಾಂಡೇಟರಿ ಆಗಿರ್ಲಾರ್ದು. ದೆನ್ ಗ್ರಾವೆಲ್ ಆಫ್ 5 mm, ನೋಡಿ 30 centimeter ಡೆಪ್ತ್ಗೆ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಗ್ರಾವೆಲ್ ಆಫ್ 5 millimeter. ದೆನ್ ಕಮಿಂಗ್ ಡೌನ್, ಇನ್ನು ಕೆಳಗಡೆ ಬಂದ್ರೆ ಅಂದ್ರೆ ಆ ಮೀಡಿಯಾದಲ್ಲಿ ಇನ್ನು ಕೆಳಗಡೆ ಬಂದ್ರೆ ಗ್ರಾವೆಲ್ ಆಫ್ 10 millimeters ನ 10 centimeter ಡೆಪ್ತ್ಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ದೆನ್ ಕಮಿಂಗ್ ಡೌನ್, ಗ್ರಾವೆಲ್ ಆಫ್ 25 mm is provided for another 10 centimeters. Then the water outlet at the bottom most ಅಲ್ಲಿ ಏನು ವಾಟರ್ ಔಟ್ಲೆಟ್ ನ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಫಿಲ್ಟರ್ ಮೀಡಿಯಾ. ಎಷ್ಟು ಸೆಂಟಿಮೀಟರ್ ಇರುತ್ತೆ, ಅದನ್ನ ಯಾವ ತರ ಗ್ರಾನ್ಯುಲರ್ ಸೈಜು ಇನ್ಕ್ರೀಸಿಂಗ್ ಅಂದ್ರೆ ಮೇಲ್ಗಡೆ ಟಾಪ್ ಅಲ್ಲಿ ಫೈನರ್ ಮಟೀರಿಯಲ್ ಹಾಕಿರ್ತೀವಿ ಅಂಡ್ ಅಟ್ ದ ಬಾಟಮ್ ದ ಕೋರ್ಸರ್ ಮಟೀರಿಯಲ್. ಮೇಲ್ಗಡೆ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್, ಮಧ್ಯದಲ್ಲಿ ಇನ್ನೊಂದ್ ಸ್ವಲ್ಪ ದಪ್ಪದು, ಕೆಳಗಡೆ ಲಾಸ್ಟ್ ಅಲ್ಲಿ ಇನ್ನೂ ದೊಡ್ಡ ಪಾರ್ಟಿಕಲ್ಸ್ ನ ಅಂದ್ರೆ ಗ್ರಾವೆಲ್ಸ್ ನ ಹಾಕಿರ್ತೀವಿ. ದಿಸ್ ಇಸ್ ಅಬೌಟ್ ದ ಫಿಲ್ಟರ್ ಮೀಡಿಯಾ. Here, this is the actual schematic diagram of the slow sand filter. ನೋಡಿ, ವಾಟರ್ ಎಲ್ಲಿ ಇನ್ಲೆಟ್ ಆಗುತ್ತೆ, ಇಲ್ಲಿಂದ ವಾಟರ್ ನ ಒಳಗಡೆ ಅಂದ್ರೆ ಹಿಂಗೆ ಇದು ಒಂದು ಟ್ಯಾಂಕ್, ಇದರಲ್ಲಿ ರಾ ವಾಟರ್ ನ ಇಲ್ಲಿ ಕಳಿಸ್ತೀವಿ. ದೆನ್ ದಿಸ್ ಇಸ್ ದ ಫಿಲ್ಟರ್ ಬೆಡ್ ವಾಟ್ ಯು ಆರ್ ಸೀಯಿಂಗ್. ದೆನ್ ದಿಸ್ ಇಸ್ ದ ಸಪೋರ್ಟ್ ಗ್ರಾವೆಲ್ and this is the control valve to take out the purified water. Here the treated water is taken out. ಅಂದ್ರೆ ಒಂದು ಸಿಂಪಲ್ ಟ್ಯಾಂಕ್ ಅಷ್ಟೇ ಇದು, ವೇರ್ ಒಂದ್ ಕಡೆಯಿಂದ ನೀರ್ ಹರಿಯೋದಕ್ಕೆ ಬಿಡ್ತೀವಿ ಒಳಗಡೆಗೆ, ಅದನ್ನೇ ಹೆಡ್ ಅಂತ ಹೇಳೋದು. ಹೆಡ್ ಅಂತ ಹೇಳ್ತೀವಲ್ಲ, that is the water inlet. With certain head it falls down and it flows through the filter media. ಇಲ್ಲಿ ಏನ್ ಫಿಲ್ಟರ್ ಬೆಡ್ ಅಂತ ತೋರಿಸಿದ್ದಾರೆ ಆ ಫಿಲ್ಟರ್ ಮೀಡಿಯಾದಲ್ಲಿ ಹರಿಯುತ್ತೆ. ದೆನ್ ಸಪೋರ್ಟ್ ಗ್ರಾವೆಲ್ ಅಂತ ಏನ್ ಹೇಳ್ತೀವಿ, ಅನದರ್ 10 to 15 centimeter ಅದ್ರಲ್ಲಿ ಹರಿಯುತ್ತೆ. ದೆನ್ ಇಟ್ ಕ್ಯಾನ್ ಬಿ ದ ಪ್ಯೂರಿಫೈ ವಾಟರ್ ಕ್ಯಾನ್ ಬಿ ಟೇಕನ್ ಔಟ್ ಥ್ರೂ ದ ಔಟ್ಲೆಟ್. ಸೊ ಇದು ಆಯ್ತು. ಒಟ್ಟು ಟ್ಯಾಂಕ್ ಎಷ್ಟು ಮೀಟರ್ ಹೈಟ್ ಇರುತ್ತೆ, ಹೇಗಿರುತ್ತೆ ಈ ಟ್ಯಾಂಕ್ ಅಂದ್ರೆ 2.5 to 3 meters ಹೈಟ್ ಇರುತ್ತೆ ಈ ಟ್ಯಾಂಕು. ಇದನ್ನ ಎನ್ಕ್ಲೋಜರ್ ಟ್ಯಾಂಕ್ ಅಂತ ಕರಿತೀವಿ. ಓಕೆ, ನೌ ವಿ ಕ್ಯಾನ್ ಜಸ್ಟ್ ಸಿ ದ ಕನ್ಸ್ಟ್ರಕ್ಷನ್ ಆಫ್ ದ ಸ್ಲೋ ಸ್ಯಾಂಡ್ ಫಿಲ್ಟರ್. ಓಕೆ, ದ ಕನ್ಸ್ಟ್ರಕ್ಷನ್ ಆಫ್ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂತಂದ್ರೆ ನೋಡಿ, it is the top layer of fine sand of effective size 0.2 to 0.3 millimeter. You know what is 1 millimeter, right? 1 millimeter, 1/10 of a centimeter. Adralli 0.2 anta ಹೇಳ್ತಾರೆ. So that you can imagine the grain size. Then
the layer thickness ನೋಡಿ ಲೇಯರ್ ಥಿಕ್ನೆಸ್ ಎಷ್ಟಿರ್ಬೇಕು ಅಂತ ಹೇಳ್ತಾರೆ 75 to 90 ಸೆಂಟಿಮೀಟರ್ ಅಂತ ಹೇಳ್ತಾರೆ ಅಂದ್ರೆ ಆಲ್ಮೋಸ್ಟ್ ಲೈಕ್ 0.75 ಮೀಟರ್ ಟು 1 ಮೀಟರ್ ಹತ್ತತ್ರ ಅನ್ಕೊಳ್ಬಹುದು ಬಟ್ ಮ್ಯಾಕ್ಸಿಮಮ್ ವಾಟ್ ದೇ ಆರ್ ಸ್ಪೆಸಿಫೈಡ್ as 90 centimeter. Below the fine sand layer, a layer of coarse sand of such size whose voids do not permit the fine sand to pass through it. ಅಂದ್ರೆ ಫೈನ್ ಸ್ಯಾಂಡ್ ಮೇಲ್ಗಡೆ ಹಾಕಿರ್ತೀವಿ ಆದ್ರೆ ಕೆಳಗಡೆ ಕೋರ್ಸ್ ಸ್ಯಾಂಡ್ ಯಾವ ತರ ಇರ್ಬೇಕು ಅಂದ್ರೆ ಈ ಫೈನ್ ಸ್ಯಾಂಡ್ ಎಲ್ಲ ಹೋಗ್ಬಿಡ್ಬಾರ್ದು ಅದ್ರೊಳಗಡೆ ಅಷ್ಟು ಸೈಜ್ ಇಂದು ವೇರಿ ಮಾಡ್ಕೊಂಡು ಅಲ್ಲಿ ನಾವು ಫಿಲ್ ಮಾಡಿರ್ಬೇಕು. Then the thickness of this layer may be 30 centimeter. Okay. The coarser sand, whatever is provided, the thickness could be 30 centimeter. In the construction, again it is continued. The lowermost layer is graded gravel of size 2 to 45 millimeter and thickness is about 20 to 30 centimeter. Again, the lowermost layer is graded ಅಂತಂದ್ರೆ ಅದು ಒಂದೇ ಯೂನಿಫಾರ್ಮ್ ಸೈಜ್ ನಾವು ತಗೊಳೋದಕ್ಕೆ ಸಾಧ್ಯನೇ ಇಲ್ಲ. ಗ್ರೇಡೇಷನ್ ಇದ್ರೆ ಅಷ್ಟೇ ಫಿಲ್ಟರ್ ಚೆನ್ನಾಗ್ ಆಗೋದಕ್ಕೆ ಸಾಧ್ಯ ಇರೋದು. ಸೊ ಅದರಿಂದ 2 millimeter ಸೈಜ್ ಗ್ರಾವೆಲ್ ಬೇಕಾಗುತ್ತೆ ನಮ್ಗೆ. ಅಗೇನ್ ಇಟ್ ಶುಡ್ ಬಿ ಇನ್ಕ್ರೀಸಿಂಗ್ ಅಪ್ ಟು 45 millimeter. Then the gravel size is laid in layers such that smallest sizes are at the top. This is always done, smaller sizes at the top, then the coarser one, then the maximum sized gravels are laid at the bottom. And the last step, as what I just explained you, the water collected by the under drainage is passed into the outer chamber. Okay, the water from the sedimentation tanks enter the slow sand filter through a submersible inlet as shown in the figure that I have already explained you. The water is uniformly spread over the sand bed without causing any disturbance. Idu one important over speed irangilla, turbulence irangilla. Idu filtration adrinda uniform agi spread ಮಾಡಬೇಕಾಗುತ್ತೆ. Okay. Next, the water passes through the filter media at an average rate of 2.4 to 3.6 meter cube per meter square per day. ಈ ಯೂನಿಟ್ಸ್ ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಈ ಕ್ಲಾಸ್ ನಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಪ್ರಾಬಬ್ಲಿ ಯು ಮೈಟ್ ಹ್ಯಾವ್ ನೋನ್ ದಿಸ್ ಇನ್ ಅರ್ಲಿಯರ್ ಕ್ಲಾಸಸ್ ಇಟ್ ಸೆಲ್ಫ್. 1 ಮೀಟರ್ ಕ್ಯೂಬ್ಗೆ 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ಮೀಟರ್ ಕ್ಯೂಬ್ ಪರ್ ಡೇ ಅಂತ ಹೇಳಿ ಇದನ್ನ ಇಲ್ಲಿ ಹೇಳಿರೋದು. ನೆಕ್ಸ್ಟ್, this rate of filtration is continued until the difference between the water level on the filter and the inlet chamber is slightly less than the depth of the water above the sand ಅಂತ ಹೇಳ್ತಾರೆ. ಎಲ್ಲಿವರೆಗೂ ಫಿಲ್ಟ್ರೇಷನ್ ನ ಕಂಟಿನ್ಯೂ ಮಾಡಬಹುದು ಅಂತಂದ್ರೆ ಆ ಡೆಪ್ತ್ ಆಫ್ ವಾಟರ್ ಅಬೌವ್ ದ ಸ್ಯಾಂಡ್ ಒಂದ್ ಸ್ವಲ್ಪ ಇನ್ಲೆಟ್ ಚೇಂಬರ್ ಗಿಂತ ಕಡಿಮೆ ಇರಬೇಕು, ಅಷ್ಟರವರೆಗೂ ಕಂಟಿನ್ಯೂ ಮಾಡಬಹುದು ಅಂತ ಹೇಳ್ತಾರೆ. The difference of water above the sand bed and in the outlet chamber is called the loss of head. adre eradu difference na loss of head anta heltivi. The scraped sand is washed with water, dried and stored for return to the filter at the time of next washing. ಆ ಸ್ಕ್ರಾಪ್ ಮಾಡಿರೋ ಸ್ಯಾಂಡ್ ಅದೇ ಹೇಳ್ತೀವಲ್ಲ, ವಾಷಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ಯಾಂಡ್ ಫಿಲ್ಟರ್ ವಾಷಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ನಾವು ಸ್ಯಾಂಡ್ ಫಿಲ್ಟರ್ ನ ಚೇಂಜ್ ಮಾಡ್ತಾ ಇರ್ತೀವಿ. ಅದರಿಂದ ಆ ಸ್ಯಾಂಡ್ ನ ಮತ್ತೆ ಮತ್ತೆ ವಾಶ್ ಮಾಡ್ಬಿಟ್ಟು ರೀಯೂಸ್ಗೆ ತಗೊಳ್ಬಹುದು. ಡ್ಯೂರಿಂಗ್ ಫಿಲ್ಟ್ರೇಷನ್, ಆಸ್ ದ ಫಿಲ್ಟರ್ ಮೀಡಿಯಾ ಗೆಟ್ಸ್ ಕ್ಲಾಗ್ಡ್ ಡ್ಯೂ ಟು ಇಂಪ್ಯೂರಿಟೀಸ್ which stay in the pores, the resistance of passage of water and loss of head also increases. This is what I told you. Impurities ಸ್ಟಾಕ್ ಆಗ್ತಾ ಹೋಗುತ್ತೆ. ಮೇಲ್ಗಡೆ ಲೇಯರ್ಸ್ ಅಲ್ಲಂತೂ ಜಾಸ್ತಿ ಇಂಪ್ಯೂರಿಟೀಸ್ ಸೇರ್ಕೊಳ್ತಾ ಹೋಗುತ್ತೆ. ಆ ಲಾಸ್ ಆಫ್ ಹೆಡ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ನಾವ್ ಏನ್ ಮಾಡ್ತೀವಿ, ಟಾಪ್ 2-3 ಸೆಂಟಿಮೀಟರ್ ನ ಸ್ಕ್ರಾಪ್ ಮಾಡ್ಕೊಳ್ತೀವಿ. ಸ್ಕ್ರಾಪಿಂಗ್ ಅಂತಂದ್ರೆ ಎರ್ಕೊಳ್ಳೋದು, ತಕ್ಕೊಳ್ಳೋದು. ಎಲ್ಲ ನೀಟಾಗಿ ಅದನ್ನ ತಕೊಂಡ್ಬಿಡ್ತೀವಿ. 2-3 ಸೆಂಟಿಮೀಟರ್ ಸ್ಯಾಂಡ್ ನ ತಕ್ಕೊಳ್ತೀವಿ. ಆಮೇಲೆ ಅದನ್ನ ಕ್ಲೀನ್ ಸ್ಯಾಂಡ್ ಇಂದ ರೀಪ್ಲೇಸ್ ಮಾಡ್ತೀವಿ. The slow sand filters. Okay. Yeah.
The slow sand filters are effective in removal of 98 to 90%, 99% of the bacteria of raw water and completely all suspended impurities, that is turbidity is reduced to 1 NTU. ನೋಡಿ ಈ ಸ್ಲೋ ಸ್ಯಾಂಡ್ ಫಿಲ್ಟರ್ಸ್ ಏನಪ್ಪಾ ಅಂದ್ರೆ ದೇ ಆರ್ ವೆರಿ ಎಫೆಕ್ಟಿವ್ ಇನ್ ರಿಮೂವಲ್ ಆಫ್ 98 to 99% ಆಫ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಅಂಡ್ ಸಸ್ಪೆಂಡೆಡ್ ಇಂಪ್ಯೂರಿಟೀಸ್ ನ ಒಂದು ಯೂನಿಟ್ ನೆಫೆಲೋಮೆಟ್ರಿಕ್ ಟರ್ಬಿಡಿಟಿ ಯೂನಿಟ್ಸ್ ಅಂತ ಅದನ್ನ ಟರ್ಬಿಡಿಟಿನ 1 ಗೆ ರೆಡ್ಯೂಸ್ ಮಾಡಿ ತರುತ್ತೆ. ಸೊ ದಿಸ್ ಇಸ್ ದ ಯೂಸ್ ಆಫ್ ಸ್ಲೋ ಸ್ಯಾಂಡ್ ಫಿಲ್ಟರ್. ಅಂಡ್ ಇಟ್ ಆಲ್ಸೋ removes the odor, taste and color from the water. ಇದನ್ನ ನಾನು ಫಸ್ಟ್ ಆಬ್ಜೆಕ್ಟಿವ್ಸ್ ಪಾರ್ಟ್ ಅಲ್ಲೇ ಹೇಳ್ದೆ. ಫಸ್ಟ್ ಏನೇ ಓಡರ್ ಇರ್ಲಿ ಅಂದ್ರೆ ನಾವು ಪ್ರೀವಿಯಸ್ ಟ್ರೀಟ್ಮೆಂಟ್ಸ್ ಪ್ಲೇನ್ ಸೆಡಿಮೆಂಟೇಶನ್ ಟ್ಯಾಂಕ್ ಇಂದ ತಂದ್ಕೊಂಡಿರ್ತೀವಿ ಈ ವಾಟರ್ ನ ವಿಚ್ ಇಸ್ ಫ್ಲೋಯಿಂಗ್ ಇನ್ ಟು ದ ಸ್ಲೋ ಸ್ಯಾಂಡ್ ಫಿಲ್ಟರ್. ಅಲ್ಲಿ ಏನಾದ್ರೂ ಓಡರ್ ಇದ್ರೂನು, ಟೇಸ್ಟ್ ಬೇರೆ ಇದ್ರೂನು, ಕಲರ್ ಇದ್ರೂನು ಈ ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಎಫೆಕ್ಟಿವ್ ಆಗಿ ರಿಮೂವ್ ಆಗುತ್ತೆ. The slow sand filters require large area for their construction. ಎಷ್ಟು ಇದ್ರ ಏರಿಯಾ ಅಂತಂದ್ರೆ ಪ್ರಾಬ್ಲಿ 2000 ಸ್ಕ್ವೇರ್ ಮೀಟರ್ ವರ್ಗೂ ಇರುತ್ತೆ ಇದು. ಅಂಡ್ ಇಟ್ ಇಸ್ ಹೈ ಇನ್ ಇನಿಷಿಯಲ್ ಕಾಸ್ಟ್ ಫಾರ್ ಎಸ್ಟಾಬ್ಲಿಷ್ಮೆಂಟ್. ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಇದಕ್ಕೆ. ದ ರೇಟ್ ಆಫ್ ಫಿಲ್ಟ್ರೇಷನ್ ಈಸ್ ಆಲ್ಸೋ ವೆರಿ ಸ್ಲೋ ಕಂಪೇರ್ಡ್ ಟು ಎನಿ ಅದರ್ ಟೈಪ್ಸ್ ಆಫ್ ಫಿಲ್ಟರ್ಸ್. ಸ್ಲೋ ಸ್ಯಾಂಡ್ ಫಿಲ್ಟರ್ ನೋಡಿ ಹೆಸರೇ ಬಂದೋಗಿದೆ, ಸ್ಲೋ ಸ್ಯಾಂಡ್ ಫಿಲ್ಟರ್. The rate of filtration is obviously very, very low in this case. So how should be the maintenance of the slow sand filter? ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಇಂಪ್ಯೂರಿಟೀಸ್ ಇರೋದ್ರಿಂದ ಆಲ್ಗೆ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಆಲ್ಗೆ ಗ್ರೋತ್ ಆನ್ ದ ಓವರ್ಫ್ಲೋ ವಿಯರ್ should be stopped. And the rate of filtration should be maintained constant and free from fluctuation. Fluctuate ಅಂದ್ರೆ ಒಂದ್ಸಲ ಜಾಸ್ತಿ ಫಿಲ್ಟರ್ ಆಗೋದು, ಒಂದ್ಸಲ ಕಡಿಮೆ ಫಿಲ್ಟರ್ ಆಗೋದು, ಈ ತರ ಫ್ಲಕ್ಚುಯೇಷನ್ಸ್ ಇಲ್ದಂಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಫಿಲ್ಟರ್ ಹೆಡ್ ಇಂಡಿಕೇಟರ್ ಶುಡ್ ಬಿ ಇನ್ ಗುಡ್ ವರ್ಕಿಂಗ್ ಕಂಡೀಷನ್. ಫಿಲ್ಟರ್ ಹೆಡ್ ಇಂಡಿಕೇಟರ್ ಅಂತಂದ್ರೆ ನಾವು ಹೆಡ್ ಲಾಸ್ ನ ನಾವು ನೋಡ್ಕೊಳ್ಳೋದಕ್ಕೆ ಅದು ಈಸಿ ಆಗುತ್ತೆ. Trees around the plant should be controlled to avoid bird droppings on the filter bed. See, this slow sand filter, of course, is an open tank. ಇದು ಒಂದು ಯಾವಾಗ್ಲೂ ಸ್ಟೂಡೆಂಟ್ಸ್ ಗೆ ಮನ್ಸಲ್ಲಿ ಇರುತ್ತೆ, ಇದು ಓಪನ್ ಕ್ಲೋಸ್ಡ್ ಅಂತ ಹೇಳಿ. ಸ್ಲೋ ಸ್ಯಾಂಡ್ ಫಿಲ್ಟರ್ ಇಸ್ ಅನ್ ಓಪನ್ ಟೈಪ್. ಸೊ ಅದರಿಂದ ಏನ್ ಹೇಳ್ತೀವಿ, ಟ್ರೀಸ್ ಎಲ್ಲ ಒಂದ್ ಸ್ವಲ್ಪ ಫಿಲ್ಟ್ರೇಷನ್ ಯೂನಿಟ್ ಇಂದ ಟ್ರೀಸ್ ಎಲ್ಲ ದೂರ ಇರ್ಬೇಕು. ಸೊ ದಟ್ ಬರ್ಡ್ ಡ್ರಾಪಿಂಗ್ಸ್ ಇರಬಾರ್ದು ಅದ್ರ ಒಳಗೆ, ಫಿಲ್ಟರ್ ಬೆಡ್ ಒಳಗೆ. ಅಂಡ್ ನೋ coagulant should be used before slow sand filtration since the floc will clog the bed quickly. coagulant ಯೂಸ್ ಮಾಡಿದಷ್ಟು ಆ ಫ್ಲಾಕ್ಯುಲೇಷನ್ ಇಂದ ಬಂದಿರೋ ಫ್ಲಾಕ್ ಫಿಲ್ಟರ್ ಬೆಡ್ ನ ಈಸಿಯಾಗಿ ಕ್ಲಾಗ್ ಮಾಡ್ಬಿಡುತ್ತೆ. ಕ್ಲಾಗ್ ಅಂದ್ರೆ ನೀರ್ ಮುಂದಕ್ಕೆ ಹೋಗ್ದಲೇ ಇರೋ ಹಂಗೆ ತಡಿಯೋದನ್ನ ಕ್ಲಾಗಿಂಗ್ ಅಂತ ಹೇಳ್ತೀವಿ. Yes, now coming to the rapid sand filter. ಇವಾಗ ಇಷ್ಟೊತ್ತು ನಾವು ಸ್ಲೋ ಸ್ಯಾಂಡ್ ಫಿಲ್ಟರ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಮತ್ತೆ ಅದ್ರ ವರ್ಕಿಂಗ್ ಏನು, ಕನ್ಸ್ಟ್ರಕ್ಷನ್ ಏನು, ವರ್ಕಿಂಗ್ ಏನು, ಅದನ್ನ ಹೇಗ್ ಮೇಂಟೈನ್ ಮಾಡಬೇಕು, ಮತ್ತೆ ಅದ್ರ ಯೂಸಸ್ ಏನು ಅಂತ ಇಷ್ಟೊತ್ತು ನಾವು ತಿಳ್ಕೊಂಡ್ವಿ. Okay, coming back to the rapid sand filter. First, in this class we have studied about the filtration, theory of filtration, slow sand filter, then now the rapid sand filter. The diagram, this is the typical gravity type rapid sand filter. So what is this all number of valves and all? It is not as simple as slow sand filter. Okay, so we can see the main chamber over here, water inlet chamber over here, and this is the inlet number 1, the wall number 1. I am showing the pointer. Nan pointer torista idini, mouse pointer arrow mark allide number 1.
ಇದನ್ನ ನಾವೇನಂತ ಹೇಳ್ತೀವಿ, ಇನ್ಲೆಟ್ ಅಂತ ಹೇಳ್ತೀವಿ. ಇಲ್ಲಿಂದ ಇನ್ಲೆಟ್ ಆಗಿ ವಾಟರ್ ಅಂದ್ರೆ ಒಳಗಡೆ ಬಂದು ಈ ಮೇನ್ ಟ್ಯಾಂಕ್ ಒಳಗಡೆ ಫಿಲ್ಟರ್ ಯೂನಿಟ್ ಒಳಗಡೆ ಆ ಫಿಲ್ಟರಿಂಗ್ ಚೇಂಬರ್ ಒಳಗಡೆ ಬರುತ್ತೆ. ನೋಡಿ ಇಲ್ಲೂನು ಅದೇ ತರ ಇದೆ, ಸ್ಯಾಂಡ್ ಇದೆ ಮತ್ತೆ ಗ್ರಾವೆಲ್ ಇದೆ. ಸೊ ಇದ್ರದ್ದು coefficients and sizes, so the particles of sand, it is slightly more than what we had used in the slow sand filter. Okay, and the gravel size could remain the same. Again coefficient ಅಂತ ಹೇಳಿದಾಗ ನಾವು ವೇರಿ ಮಾಡ್ಕೊಂಡು ಅದನ್ನ ಹಾಕೊಳ್ಬೇಕಾಗತ್ತೆ. Least sizes of sand particles at the top and maximum at the bottom. Same follows in the gravel also. Then this through the wall 1, the water from the sedimentation tank, I went to the next picture. Okay, water from the coagulation sedimentation tank will be coming into the main filter unit. And this is the rapid sand filter unit through wall 1. Andre now wall 1 na open itkolbekagutte. Wall will be closable also. So now wall 1 will be open for the inlet of water from coagulation sedimentation tank. But in case of slow sand filter, we had seen that plain sedimentation tank ಇಂದ ನಮಗೆ ನೀರು ಬರ್ತಾ ಇತ್ತು ಸ್ಲೋ ಸ್ಯಾಂಡ್ ಫಿಲ್ಟರ್ ಒಳಗೆ. ಇಲ್ಲಿ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ಗೆ ಕೋಆಗ್ಯುಲೇಷನ್ ಸೆಡಿಮೆಂಟೇಷನ್ ಟ್ಯಾಂಕ್ ಇಂದ ನೀರು ಬರುತ್ತೆ. ಸೊ ಅದನ್ನ ನಾವು ಇಲ್ಲಿ ಫಿಲ್ಟರ್ ಮಾಡ್ಬೇಕಾಗತ್ತೆ. ದಿಸ್ ಇಸ್ ಒನ್ ಆಫ್ ದ ಮೇನ್ ಡಿಫರೆನ್ಸ್, ವೇರ್ ವಿ ಗೆಟ್ ದ ವಾಟರ್ ಫ್ರಮ್. ಓಕೆ, ದೆನ್ ಇಲ್ಲಿ ವಾಟರ್ ಫಿಲ್ಟರ್ ಆಗುತ್ತೆ. ನೋಡಿ ಇಲ್ಲಿ ಪಾಯಿಂಟರ್ ತೋರಿಸಿದೀವಿ, ಈ 2 ಆರೋ ತೋರಿಸಿದಾರಲ್ಲ ಆ ಥರನೇ ಇಲ್ಲಿ ಇನ್ನೆರಡಿದೆ. these are called as lateral drains and there is one main drain. ಇದನ್ನ ಮೇನ್ ಡ್ರೈನ್ ಅಂತ ಹೇಳ್ತೀವಿ. ಅಲ್ಲಿ ಫಿಲ್ಟರ್ ಆಗಿದ್ ನೀರು ಕೆಳಗಡೆಗೆ ಬಂದು ಲ್ಯಾಟ್ರಲ್ ಡ್ರೈನ್ಸ್ ಇಂದ ಮೇನ್ ಡ್ರೈನಿಗೆ ಬರುತ್ತೆ. ಮೇನ್ ಡ್ರೈನ್ ಇಂದ ನೋಡಿ ಇಲ್ಲಿ ವಾಲ್ ನಂಬರ್ 2 ವಿಚ್ ವಿ ಹ್ಯಾವ್ ಟು ಕೀಪ್ ಇಟ್ ಓಪನ್ ಆಲ್ ಥ್ರೂ ದ ಪ್ರೋಸೆಸ್. ವಾಲ್ 2 ಓಪನ್ ಇಟ್ಕೊಳ್ಬೇಕಾಗತ್ತೆ ಅಂಡ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಒಳಗಡೆ ಹೊಟ್ಟೋಗುತ್ತೆ. ಸೊ ಫಿಲ್ಟರ್ಡ್ ವಾಟರ್. This itself is the rapid sand filtration. Then the question arises, why are all the other valves, ನೋಡಿ ಇಲ್ಲಿ ಕಾಣಿಸ್ತಾ ಇರೋ ವಾಲ್ ನಂಬರ್ 3 ಆಗಿರ್ಬೋದು, 5 ಆಗಿರ್ಬೋದು, 6, 4 ಇದೆಲ್ಲ ಯಾಕೆ ಬೇಕಾಗತ್ತೆ ಅಂತ ನಾನು ಈಗ ಸ್ಲೋ ಸ್ಯಾಂಡ್ ಫಿಲ್ಟರ್ ಹೇಳ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ದೆ, ವಾಷಿಂಗ್ ಇಸ್ ರಿಕ್ವೈರ್ಡ್. ಸ್ಯಾಂಡ್ ನ ಸ್ಕ್ರಾಪ್ ಮಾಡ್ಕೊಂಡು ತೆಗಿತೀವಿ ಲೇಯರು, ಎಷ್ಟು ದಿನಕ್ಕೆ ಒಂದ್ಸಲ ತೆಗಿತೀವಿ ಅದನ್ನ ಅಂತ ನೋಡಿ 1 to 3 months ಡಿಪೆಂಡಿಂಗ್ ಆನ್ ದ ಇಂಪ್ಯೂರಿಟೀಸ್. 1 to 3 months ಗೆ ನಾವು ಸ್ಲೋ ಸ್ಯಾಂಡ್ ಫಿಲ್ಟರ್ ನ ಕ್ಲೀನಿಂಗ್ ಮಾಡ್ಕೊಳ್ತೀವಿ. ವೆರಾಸ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ನೋಡಿ ಹೆಸರು ಹೇಗಿದೆ, ಸಿಕ್ಕಾಪಟ್ಟೆ ನೀರ್ನ ಫಿಲ್ಟರ್ ಮಾಡ್ಕೊಡುತ್ತೆ. ಲೈಕ್ ಸಮ್ವೇರ್ ಅರೌಂಡ್ 1000 ಲೀಟರ್ to 3000 ಲೀಟರ್ per hour ಅಷ್ಟನ್ನ ಫಿಲ್ಟರ್ ಮಾಡ್ಕೊಡುವಾಗ ಇಂಪ್ಯೂರಿಟೀಸ್ ಕಲೆಕ್ಟ್ ಆಗೋದು ಕೂಡ ಜಾಸ್ತಿ ಆಗುತ್ತೆ. ಆದ್ರಿಂದ ನಾವು ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ನ 24 hours ಇಂದ 36 hours ಒಂದ್ಸಲ ಕ್ಲೀನ್ ಮಾಡ್ಬೇಕಾಗತ್ತೆ. ಹೌ ಇಸ್ ದ ಕ್ಲೀನಿಂಗ್ ಡನ್? ಇಟ್ ಇಸ್ ನಾಟ್ ಆಸ್ ಈಸಿ ಆಸ್ ಇನ್ ಸ್ಲೋ ಸ್ಯಾಂಡ್ ಫಿಲ್ಟರ್. ವಿ ಕೆನಾಟ್ ಸ್ಕ್ರೇಪ್ ದ sand and take it out. No, that is not possible. Here a special procedure is taken for the washing of rapid sand filter, which is called as backwashing. ಓಕೆ, ಬ್ಯಾಕ್ ವಾಷಿಂಗ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಫಿಲ್ಟ್ರೇಷನ್ ಯಾವ ತರ ಆಯ್ತು, ಮೇಲ್ಗಡೆಯಿಂದ ನೀರ್ ಪಾಸ್ ಆಯ್ತು, ಸ್ಯಾಂಡ್ ಒಳಕ್ ಬಂತು, ಗ್ರಾವೆಲ್ ಒಳಕ್ ಬಂತು, ದೆನ್ ಲ್ಯಾಟ್ರಲ್ ಡ್ರೈನ್ಸ್, ದೆನ್ ಮೇನ್ ಡ್ರೈನ್ಸ್. ಓಕೆ, ಬ್ಯಾಕ್ ವಾಷಿಂಗ್ ಅನ್ನೋ ಹೆಸರು ನೋಡ್ಕೊಡಿ. ದ ವಾಟರ್ ಈಸ್ ಪಾಸ್ಡ್ ಫ್ರಮ್ ದ ಬ್ಯಾಕ್. ಇಲ್ಲಿ ಒಂದು ವಾಶ್ ವಾಟರ್ ಅಗೇನ್ ಐ ಆಮ್ ಗೋಯಿಂಗ್. ಓಕೆ, ವಾಶ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಂತ ಇದೆಯಲ್ಲ, ಇದ್ರಲ್ಲಿ ನೀರ್ ಸ್ಟೋರ್ ಮಾಡ್ಕೊಂಡಿರ್ತೀವಿ ಕ್ಲೀನಿಂಗಿಗೆ. ಇಟ್ ವಿಲ್ ಕಮ್ ಟು ನೋಡಿ ಆರೋ ಪಾಯಿಂಟರ್ ತೋರಿಸ್ತಾ ಇದ್ದೀನಿ. ಇಟ್ ವಿಲ್ ಕಮ್ ಟು ದ ವಾಲ್ ನಂಬರ್ 4. ಬ್ಯಾಕ್ ವಾಷಿಂಗ್ ಅಂತ ನಾವು ಸ್ಟಾರ್ಟ್ ಮಾಡಿದಾಗ ವಾಲ್ ನಂಬರ್ 4 ನ ಓಪನ್ ಇಡಬೇಕು. ಆಮೇಲೆ ಏನಾಗುತ್ತೆ, ಉಲ್ಟಾ ಪ್ರೋಸೆಸ್ ಅಲ್ಲಿ ನಮ್ಗೆ ಕ್ಲೀನಿಂಗ್ ಆಗ್ತಾ ಹೋಗುತ್ತೆ. ಫಸ್ಟ್ ಗ್ರಾವೆಲ್ ವಾಶ್ ಆಗ್ಬಿಡುತ್ತೆ, ನೆಕ್ಸ್ಟ್ ಸ್ಯಾಂಡ್ ವಾಶ್ ಆಗ್ಬಿಡುತ್ತೆ. ಅದಾದ ನಂತರ ಎಕ್ಸೆಸ್ ವಾಟರ್ ವಿಲ್ ಕಮ್ ಓವರ್ ಹಿಯರ್. ವಾಲ್ ನಂಬರ್ 3 ನ ಓಪನ್ ಇಡಬೇಕಾಗತ್ತೆ.
ಓಕೆ, ಆ ವಾಶ್ಡ್ ವಾಟರ್ ಎಲ್ಲ ಏನಾಗುತ್ತೆ, ವಾಶ್ ವಾಟರ್ ಡ್ರೈನಿಗೆ ಬಂದು ಕಲೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರಾಸೆಸ್ ಆಫ್ ಬ್ಯಾಕ್ ವಾಷಿಂಗ್. ಸೊ ಏರ್ ಕಂಪ್ರೆಸರ್ ಯೂನಿಟ್ ಅಂತ ಒಂದು ಕೊಟ್ಟಿದ್ದಾರೆ. ಏರ್ ಕಂಪ್ರೆಸರ್ ಯೂನಿಟ್ ಯಾಕೆ ಅಂತಂದ್ರೆ ಗ್ರಾವೆಲ್ ಅಲ್ಲಿ ಪ್ರಾಪರ್ ಆಗಿ ವಾಟರ್ ಪಾಸ್ ಆಗಕ್ಕೆ ಸಾಧ್ಯ ಇಲ್ಲದೆ ಇರುವಾಗ ವಿ ವಿಲ್ ಪಾಸ್ ಸಮ್ ಏರ್ ಆಲ್ಸೋ, ಸೊ ದಟ್ ಬ್ಯಾಕ್ ವಾಷಿಂಗ್ ಇಸ್ ಡನ್ ಇನ್ ಅ ಪ್ರಾಪರ್ ಮ್ಯಾನರ್. ದಿಸ್ ಇಸ್ ಅಬೌಟ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟ್ರೇಷನ್ ಅಂಡ್ ಬ್ಯಾಕ್ ವಾಷಿಂಗ್. ಅಂದ್ರೆ ಅದ್ರ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಹೇಗಾಗುತ್ತೆ ಅಂತಾನು ಹೇಳಿದೆ, ಮತ್ತೆ ಬ್ಯಾಕ್ ವಾಷಿಂಗ್ ಹೇಗಾಗುತ್ತೆ ಅಂತಾನು ನಾನು ಇಲ್ಲಿ ಹೇಳಿದ್ದೀನಿ. ಇದು ಆಕ್ಚುಯಲ್ ಪಿಕ್ಚರ್ ಹೇಗಿರುತ್ತೆ ಒಂದು ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಅನ್ನೋದನ್ನ ನಾನು ಪಿಕ್ಚರ್ ಇಲ್ಲಿ ಹಾಕಿ ತೋರಿಸಿದ್ದೀನಿ. ಸೊ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ವೆದರ್ ಇಟ್ ಇಸ್ ಸ್ಲೋ ಸ್ಯಾಂಡ್ ಫಿಲ್ಟರ್ ಆರ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್, it is an open system. That's what is given in all the explanation here. Rapid sand filter are replacing the slow sand filters because of the rate of filtration ranging from 100 to 150 meter cube per meter square per day, and a small area of filter for the filter is required. Nodi slow sand filter alli nan helde 1000 meter square to 2000 meter square vargu beku anta, but this is reduced in case of rapid sand filter. Area is reduced. Then main features ಏನು ಅಂತ ನೋಡಿ, effective sand size 0.45 to 0.7 millimeter. ಬೇರೆ ಬೇರೆ ಟೆಕ್ಸ್ಟ್ ಬೇರೆ ಬೇರೆ ಕೊಟ್ಟಿರ್ತಾರೆ. I have seen in another textbook that it is given 0.35 millimeter to 0.75 millimeter ಅಂತ. That is okay. And uniformity coefficient of sand ಅಂತ ಅಂದ್ರೆ D60 by D10 whatever is explained. Okay, that should be 1.3 to 1.7. Depth of sand 60 to 75 centimeter. ಆ ಚೇಂಬರ್ ಅಲ್ಲಿ ಏನು ಡೆಪ್ತ್ ಸ್ಯಾಂಡ್ ತೋರಿಸಿರ್ತಾರಲ್ಲ ಅದು 60 to 75 centimeter ಇರಬೇಕು ವಿತ್ ಯೂನಿಫಾರ್ಮಿಟಿ ಕೋಎಫಿಷಿಯಂಟ್ ಆಫ್ ಸ್ಯಾಂಡ್. ದೆನ್ ಫಿಲ್ಟರ್ ಗ್ರಾವೆಲ್ ಸೈಜ್ ಏನಿರಬೇಕು 2 to 50 millimeter ಇನ್ ಸೈಜ್. ಡೆಪ್ತ್ ಆಫ್ ಗ್ರಾವೆಲ್ ಆವಾಗ್ಲೇ ಹೇಳಿದ್ವಿ, ಡೆಪ್ತ್ ಆಫ್ ಇದೇನಿರ್ಬೇಕು ಸ್ಯಾಂಡ್ ಏನಿರ್ಬೇಕು 60 to 75 centimeter. ಡೆಪ್ತ್ ಆಫ್ ಗ್ರಾವೆಲ್ 45 centimeter ಇರಬೇಕು. ಡೆಪ್ತ್ ಆಫ್ ವಾಟರ್ ಓವರ್ ಸ್ಯಾಂಡ್ ಡ್ಯೂರಿಂಗ್ ಫಿಲ್ಟ್ರೇಷನ್ ಎಷ್ಟು ವಾಟರ್ ಇರಬೇಕು, 1 to 2 meters ಇರಬೇಕು. ಓವರ್ ಆಲ್ ಡೆಪ್ತ್ ಆಫ್ ಫಿಲ್ಟರ್ ಇನ್ಕ್ಲೂಡಿಂಗ್ 0.5 meter ಫ್ರೀ ಬೋರ್ಡ್, ದಟ್ ಇಸ್ 2.6 meter. ಪೂರ್ತಿ ಫಿಲ್ಟರ್ ಡೆಪ್ತ್ ಎಷ್ಟು 2.6 meters. Area of single filter unit 100 meter square in two parts of each 50 meter square. ನೋಡಿ ಎಷ್ಟು ಚಿಕ್ಕ ಯೂನಿಟ್ ಆಗೋಯ್ತು, 1000 meter square ಅಲ್ಲಿ ಸ್ಲೋ ಸ್ಯಾಂಡ್ ಫಿಲ್ಟರ್. Now this rapid sand filter is just 100 meter square, and 2 units ಆದ್ರೆ 50 meter square and 50 meter square. Loss of head maximum 1.8 to 2 meters, but in case of slow sand filter it is 2 to 3 meter. Now turbidity of filtered water, it is 1 NTU. Nephelometric turbidity units ಬಗ್ಗೆ ನಾನು ಸ್ಲೋ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಹೇಳಿದ್ದೆ. And construction ನೋಡಿ, ಒಂದು ಮೇನ್ ಟ್ಯಾಂಕ್ which is getting filtered, that is called an enclosure tank. Under drainage system, base material, filter media of sand, appurtenances. Appurtenances ಅಂದ್ರೆ ಬೇರೆ ಎಲ್ಲ ಏನೇನ್ ಅದಕ್ಕೆ ಯೂಸ್ ಮಾಡಿರ್ತೀವಿ ಅದು. ನಾನು ಇವಾಗ ಆಗ್ಲೇ ಆಪರೇಷನ್ ನ ಇನ್ನು ಸಿಂಪಲ್ ವರ್ಡ್ಸ್ ನಾನು ಹೇಳ್ಬಿಟ್ಟಿದ್ದೀನಿ. ಹೇಗೆ ಅದು ಕೋಆಗುಲೇಷನ್ ಟ್ಯಾಂಕ್ ಇಂದ ಬರುತ್ತೆ, ಕೋಆಗುಲೇಷನ್ ಸೆಡಿಮೆಂಟೇಷನ್ ಟ್ಯಾಂಕ್ ಇಂದ ನೀರ್ನ ವಾಟರ್ ಇನ್ಲೆಟ್ ಮಾಡ್ಕೊಳ್ತೀವಿ, ಅಂಡ್ ದೆನ್ ವಾಟರ್ ಇಸ್ ಪಾಸ್ಡ್ ಇನ್ ದಟ್, ಔಟ್ ಆಫ್ ವಿಚ್ ವಾಲ್ ನಂಬರ್ 1 and 2 ಆರ್ ಕೆಪ್ಟ್ ಓಪನ್ ಫಾರ್ ದ ಫಿಲ್ಟ್ರೇಷನ್. Okay, and then for other, that is back washing, we are keeping the other 3, 4, 5 and 6 valves open in case of back washing. This is what for valve 1 is closed and the water is drained out of. This is all the procedure of filtration as well as back washing, whatever I have explained just now, showing the typical sketch of a rapid gravity sand filter. This one also I have explained already. Yes, here we complete the filtration, that is filtration,
theory of filtration, then the objectives of filtration, types of filters, that is slow sand filter and gravity sand filter, then explanation regarding the same, showing you the sketches of the same, that is slow sand filter and rapid sand filter. Now coming to the multiple choice questions. The method used for the removal of fine suspended particles. The method used for the removal of, here are some MCQ questions, MCQs, that is multiple choice questions. ಇವಾಗ ನೀವು ಏನು ಪಾಠನ ಅರ್ಥ ಮಾಡ್ಕೊಂಡಿದ್ದೀರಾ ಅದ್ರ ಬೇಸ್ಡ್ ನಾನು ಸ್ವಲ್ಪ ಕ್ವೆಶನ್ಸ್ ನ ಇಲ್ಲಿ ರೆಡಿ ಮಾಡಿದ್ದೀನಿ. Out of which first question is the method used for removal of fine suspended particles. Options ಇಲ್ಲಿ ಕೊಟ್ಟಿದ್ದೀನಿ: filtration, flotation, aeration and screening. ಇದು ಇಂಟ್ರಾಕ್ಷನ್ ಕ್ಲಾಸಸ್ ಆದ್ರೆ ನಾವು ಮಕ್ಳಿಗೆ ಅಲ್ಲೇ ಕೇಳ್ಬಿಡ್ತೀವಿ, ಅವರಲ್ಲೇ ಆನ್ಸರ್ ಹೇಳ್ತಾರೆ. ಐ ಆಮ್ ಅನೇಬಲ್ ಟು ಗೆಟ್ ದ ರೆಸ್ಪಾನ್ಸ್ ಎನಿವೇ. ಓಕೆ, ಎನಿವೇ subsequent slides I'll just be giving the answers also. The usual period of cleaning for a slow sand filter is 12 to 24 hours, 2 to 3 days, 2 to 3 weeks, 2 to 3 months. Already I have spoken about the slow sand filter. Then what should be the answer? Yes, it is 2 to 3 months. The same question. Rapid sand filters are usually cleaned once in 2 to 3 days, 2 to 3 weeks, 2 to 3 months, 2 to 3 years. It is 2 to 3 days. Of course, in the lecture, while I was talking about the rapid sand filters, I just told about it would be 24 hours to 36 hours. It will be depending on the capacity of the rapid sand filter, what volume of water it is filtering. Okay, so in this one, you take the least of all the answers. It should be 2 to 3 days. And slow sand filters, the rate of filtration of water is in the range. You know, as I've already told about the slow sand filter, the rate of filtration is very, very low. So the answer could be easily guessed. What should be the answer? It is, of course, A, 170 to 250 liters per square meter per hour. Now, coming to the rapid sand filters, take the rate of filtration of water in the range. It is the maximum. See, 170 to 250 liters, 500 to 1000, 1000 to 5000, 6000 to 10,000 liters. It is, the answer is 6000 to 10,000 liters per square meter per hour. So in rapid sand filters, the size of particles is, see, already I have told about this thing in the class. The answer should be 0.35 to 0.6 millimeters. We are just talking about the size of sand particles over here. And this question is bit, in comparison with the rapid sand filter and the slow sand filter, the bacterial impurities can be removed in a rapid sand filter up to, ನೋಡಿ ಇದು ಸ್ವಲ್ಪ ambiguity, I mean confusion ಮಾಡ ಅಂತ question ಏನೆ. ಬಟ್ ನೀವು ಸ್ಲೋ ಸ್ಯಾಂಡ್ ಫಿಲ್ಟರ್ ನ ಜ್ಞಾಪಿಸ್ಕೊಂಡಾಗ ಇದು ಜ್ಞಾಪಕ ಬರಬೇಕು. The bacterial impurity in this case, rapid sand filter ಅಲ್ಲಿ 80 to 90% remove ಆಗುತ್ತೆ. Next, coming to the same question, in case of slow sand filter, the impurities, the percentage of impurity removed is, see, again, see the maximum percentage you can get.
that will be of slow sand filter, that is 95 to 99%. Okay, in rapid sand filters, the maximum permissible loss of head is, see, idu loss of head ಬಗ್ಗೆ ಹೇಳ್ತಾ ನಾನು ಹೇಳ್ದೆ, rapid ಇದು same question you will get it in slow sand filter also. Here in this case it is 3 meters. Loss of head maximum permissible ಎಷ್ಟಿರಬಹುದು? It is 3 meters. Okay, so I'll just brief whatever we have studied in this class now. We have started with the filtration, definition of filtration, then it is theory of filtration, objects of filtration, types of filters. That is, one is gravity filters, and then next one is pressure filter. Gravity filter ಅಲ್ಲಿ slow sand filter ಮತ್ತೆ rapid sand filter ಬಗ್ಗೆ ಹೇಳಿದೀನಿ. Next, in detail, we have studied about the slow sand filter. Next, in detail, we have studied about the rapid sand filters, and we have gone through some of the multiple choice questions. Here I complete the session number 25 about the filtration. In the next class, we will be taking up the differences between the slow sand filter and rapid sand filter, and then we will be studying about the uh, pressure filters also. Yes, I hope by the next class you will be able to remember all these points what I have taught in this session number 25.